ಕೊಲೆ ಕೇಸಲ್ಲಿ ಹಾಸ್ಯ ನಟ ಚಿಕ್ಕಣ್ಣ ವಿಚಾರಣೆ ನಡೆಸುವಂತ ಸಾಧ್ಯತೆಗಳಿದೆಯಂತೆ. ಕೊಲೆ ನಡೆದ ದಿನ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಜೊತೆಯಲ್ಲಿ ಚಿಕ್ಕಣ್ಣ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ರು. ಅದೇ ರೆಸ್ಟೋರೆಂಟ್ನಲ್ಲಿ ಪಾರ್ಟಿಯಲ್ಲಿ ಇದ್ರು. ಹಾಗಾಗಿ ರೇಣುಕಾಸ್ವಾಮಿ ಸುದ್ದಿ ತಿಳಿದು ದರ್ಶನ್ ಎದ್ದು ಹೋಗ್ಬಿಡ್ತಾರಂತೆ. ರೆಸ್ಟೋರೆಂಟ್ನಲ್ಲೇ ಚಿಕ್ಕಣ್ಣ ಉಳ್ಕೊಳ್ತಾರೆ. ಹಾಸ್ಯ ನಟ ಚಿಕ್ಕಣ್ಣಗೆ ನೋಟಿಸ್ ನೀಡೋದಕ್ಕೆ ಪೊಲೀಸರು ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಪರ್ಟಿಕ್ಯುಲರ್ ಆಗಿ 8ನೇ ತಾರೀಕು 9ನೇ ತಾರೀಕು ದರ್ಶನ್ ಜೊತೆಯಲ್ಲಿ ಯಾರೆಲ್ಲ ಇದ್ರು, ಸಂಪರ್ಕಕ್ಕೆ ಯಾರೆಲ್ಲ ಬಂದ್ರು, ಅದು ಡೈರೆಕ್ಟ್ ಆಗಿರ್ಬೋದು, ಫೋನ್ ಥ್ರೂ ಇರ್ಬೋದು. ಸೊ ಎಲ್ರಿಗೂ ನೋಟಿಸ್ ಕೊಟ್ಟು ವಿಚಾರಣೆ ನಡೆಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರೋದು. ಕೊಲೆ ಬಗ್ಗೆ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ಏನಾದರೂ ಮಾತನಾಡಿದ್ರಾ, ಆ ವಿಷಯ ಏನಾದರೂ ಚಿಕ್ಕಣ್ಣ ಕಿವಿಗೆ ಬಿದ್ದಿರ್ಬೋದಾ, ಚಿಕ್ಕಣ್ಣ ಹತ್ರನೇ ಡೈರೆಕ್ಟ್ ಆಗಿ ಏನಾದರೂ ಡಿಸ್ಕಷನ್ ಮಾಡಿರ್ಬೋದಾ, ಈ ಒಂದು ಸಂಶಯ ಈಗ ಪೊಲೀಸರಿಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಚಿಕ್ಕಣ್ಣಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಸುವಂತ ಸಾಧ್ಯತೆ ಇದೆ. ಚಿಕ್ಕಣ್ಣ ಅವರು ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರೋರು. ಸಾಕಷ್ಟು ಟೈಮ್ನಲ್ಲಿ ಸಾಕಷ್ಟು ಪ್ರೋಗ್ರಾಮ್ ಅಲ್ಲೇ ನಾವು ಗಮನಿಸಿದ್ವಿ. ಮತ್ತೆ ಪರಸ್ಪರ ಇಬ್ರು ಹೊಗಳಿಕೆ ಮಾತುಗಳನ್ನು ಯಾವಾಗಲೂ ಆಡ್ತಾ ಇರ್ತಾರೆ. ಈಗ ರೆಸ್ಟೋರೆಂಟ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ಸುದ್ದಿ ದರ್ಶನಿಗೆ ತಿಳಿಯುತ್ತೆ, ಎದ್ದು ಹೋಗ್ಬಿಡ್ತಾರೆ. ಆ ಟೈಮ್ನಲ್ಲಿ ಚಿಕ್ಕಣ್ಣ ಕೂಡ ಅಲ್ಲೇ ಇದ್ರು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. 8 ಮತ್ತು 9ನೇ ತಾರೀಕು ಪರ್ಟಿಕ್ಯುಲರ್ ಆಗಿ ದರ್ಶನ್ ಜೊತೆಯಲ್ಲಿ ಮತ್ತೆ ಈ ಕೊಲೆ ಪ್ರಕರಣದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಆರೋಪಿಗಳು, ಅವ್ರ ಜೊತೆ ಕಾಂಟ್ಯಾಕ್ಟಿಗೆ ಯಾರೆಲ್ಲ ಬಂದಿದ್ರು, ಎಲ್ಲರನ್ನೂ ಕೂಡ ಈ ಕೇಸಲ್ಲಿ ವಿಚಾರಣೆಗೆ ಒಳಪಡಿಸುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆ. ಅದ್ರ ಪ್ರಕಾರ ರೆಸ್ಟೋರೆಂಟ್ನಲ್ಲಿ ಚಿಕ್ಕಣ್ಣ ಇದ್ರು ಅಂತ ಗೊತ್ತಾಗಿದೆ. ಹಿನ್ನೆಲೆಯಲ್ಲಿ ಯಾವಾಗ ನೋಟಿಸ್ ಕೊಡ್ಬೋದು, ಯಾವಾಗ ವಿಚಾರಣೆ ಕರೆಸ್ಬೋದು ಅವರನ್ನ? ಶರ್ಮಿತಾ ಶೆಟ್ಟಿ, ಪ್ರಮುಖವಾಗಿ 8ನೇ ತಾರೀಕು ಅಂದ್ರೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನೇರವಾಗಿ ಅವರನ್ನ ಪಟ್ಟಣಗೆರೆ ಶೆಟ್ಟಿಗೆ ಕರೆದು ಬರಲಾಯಿತು. ಆದ್ರೆ ಅವತ್ತು ಮಧ್ಯಾಹ್ನ ದರ್ಶನ್ ಆರ್ ನಗರದಲ್ಲಿರುವಂತಹ ವಿನಯ್ ಒಂದು ನೇತೃತ್ವದ ಒಂದು ಪಬ್ ಏನಿದೆ, ಅವರ ಒಂದು ಒಡೆತನದ ಪಬ್ ಅಲ್ಲಿ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡ್ಕೊಂಡಿರ್ತಾರೆ. ಪಾರ್ಟಿಯನ್ನ ಸಂಜೆವರೆಗೂ ಕೂಡ ಅದು ಪಾರ್ಟಿಯನ್ನ ಮಾಡಿರುವಂತದ್ದು. ಆ ಸಂದರ್ಭದಲ್ಲಿ ಈ ದರ್ಶನ್ ಜೊತೆಯಲ್ಲಿ ಚಿಕ್ಕಣ್ಣ ಕೂಡ ಹಾಸ್ಯ ನಟ ಚಿಕ್ಕಣ್ಣ ಇದ್ರು ಅಂತ ಹೇಳಲಾಗ್ತಾ ಇದೆ. ಚಿಕ್ಕಣ್ಣ ಅಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿ ನಂತರ ಸಂಜೆಗೆ ಅವರ ಪಾರ್ಟಿಯನ್ನ ಮುಗಿಸ್ಕೊಂಡು ಅಲ್ಲಿಂದ ಅವರು ಎಕ್ಸಿಟ್ ಆಗಿರುವಂತದ್ದು. ಆದ್ರೆ ಯಾಕೆ ಕಾರಣ ಅಂದ್ರೆ ಕೊಲೆಗೂ ಮತ್ತೆ ಅವರು ಚಿಕ್ಕಣ್ಣದಲ್ಲಿ ಪಾತ್ರದ ಬಗ್ಗೆ ಇದುವರೆಗೂ ಕೂಡ ಎಲ್ಲೂ ಕಂಡು ಬಂದಿಲ್ಲ. ಮತ್ತೆ ಅದ್ರ ಬಗ್ಗೆ ಯಾವುದೇ ರೀತಿ ಸ್ಪಷ್ಟವಾದಂತಹ ಸಾಕ್ಷ್ಯಾಧಾರಗಳು ಸಿಕ್ಕಿಲ್ಲ. ಆದ್ರೆ ಕಾರಣ ಏನು ಅಂದ್ರೆ ನೋಟಿಸ್ ಕೂಡ ಕಾರಣ ಏನು ಅಂತಂದ್ರೆ, ಒಂದು ವೇಳೆ ಪಬ್ ಅಲ್ಲಿ ಪಾರ್ಟಿ ಮಾಡುವಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಸಂದರ್ಭದಲ್ಲಿ ಅಂದ್ರೆ ಅವರ ಒಂದು ಮೀಟಿಂಗ್ ವ್ಯವಸ್ಥೆಯಲ್ಲಿ ಏನಾದ್ರು ಈ ಒಂದು ಕೊಲೆ ಆಗಿರ್ಬೋದು ಅಥವಾ ಕಿಡ್ನಾಪ್ ವ್ಯವಸ್ಥೆ ಆಗಿರ್ಬೋದು, ಮತ್ತೆ ಅದರ ಟೈಮ್ ಲೈನ್ ಏನಿತ್ತು ಆ ಟೈಮ್ ಲೈನ್ ಅಲ್ಲಿ ಏನಾದ್ರು ಇವರು ಅದರ ಲಿಂಕ್ ಏನಾದ್ರು ಅವ್ರು ಮಾತನಾಡ್ಕೊಂಡಿರುವಂತದ್ದು ಅಥವಾ ಚರ್ಚೆ ಮಾಡಿರುವಂತಹ ವಿಚಾರಗಳೇನ ಇತ್ತ, ಅದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿದ್ದು ಸಹಜವಾಗಿ ಈಗ ಅವರು ಕೂಡ ಅಲ್ಲಿ ಪಾರ್ಟಿಯಲ್ಲಿ ಇದ್ದು ಹೋದಂತಹ ಹಿನ್ನೆಲೆಯಲ್ಲಿ ಅದು ಅವತ್ತೇ ಆಗಿರುವಂತಹ ಸಂದರ್ಭದಲ್ಲಿ ಈಗ ಸಹಜವಾಗಿ ವಿಚಾರಣೆಯನ್ನ ಪಡೆಯೋಕೆ ಅಂದ್ರೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡೋಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಆ ಬಗ್ಗೆ ಈಗ ಹಿರಿಯ ಅಧಿಕಾರಿಗಳ ಸಲಹೆಯನ್ನು ಕೂಡ ಈಗ ತನಿಖಾಧಿಕಾರಿಗಳು ಪಡ್ಕೊಳ್ತಾ ಇದ್ದಾರೆ. ಶರ್ಮಿತಾ ಶೆಟ್ಟಿ, ಕಾದ್ ನೋಡೋಣ ಚಿಕ್ಕಣ್ಣಗೆ ನೋಟಿಸ್ ಕೊಡ್ತಾರಾ ಇಲ್ವಾ, ಯಾವಾಗ ಕರೀತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.